ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರಾತ್ರಿ ಉಳಿದಿರುವ ಅನ್ನದಿಂದ ರುಚಿಕರವಾದ ಗರಿಗರಿಯಾದಂತಹ ಕುರ್ಕುರೆನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಬೌಲ್ ನಷ್ಟು ಅನ್ನ ಉಳಿದಿದೆ. ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಅನ್ನ ಉಳಿದಿಲ್ಲ ಅಂದ್ರೆ ನೀವು ಫ್ರೆಶ್ ಅನ್ನದಲ್ಲಾದ್ರೂ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅನ್ನನ. ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಕ್ರೀಮ್ ಟೈಪ್ ಅಲ್ಲಿ ರುಬ್ಕೋಬೇಕಾಗುತ್ತೆ. ನೋಡಿ, ಇದು ಕುರ್ಕುರೆನ ಒಂದ್ಸಲ ಮಾಡಿ ಇಟ್ಕೊಂಡ್ರೆ, ಒಂದ್ ಡಬ್ಬೆಲ್ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳು ಕೇಳ್ದಾಗೆಲ್ಲ ನಾವು ಕೊಡ್ಬೋದು, ತಿಂತಾರೆ. ತುಂಬಾನೇ ರುಚಿಕರವಾಗಿರುತ್ತೆ. ನೋಡ್ರಿ, ಈ ರೀತಿ ನಾನು ಕ್ರೀಮ್ ಟೈಪ್ ಅಲ್ಲಿ ನುಣ್ಣಗೆ ರುಬ್ಕೊಂಡಿದೀನಿ ಅನ್ನನ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ನೋಡ್ರಿ, ಈಗ ನಾನು ಇದಕ್ಕೆ ಕಡ್ಲೆ ಹಿಟ್ಟು ಹಾಕೊಳ್ತಾ ಇದೀನಿ. ಒಂದ್ ಬೌಲ್ ನಷ್ಟು ಕಡ್ಲೆ ಹಿಟ್ಟು ಹಾಕೊಂಡಿದೀನಿ. ಒಂದ್ ಬೌಲ್ಗಿಂತಾನು ಇನ್ನು ಜಾಸ್ತಿನೇ ಹಾಕೊಂಡು ನಾವು ಕಲ್ಸ್ಕೋಬೇಕಾಗುತ್ತೆ. ಅಳತೆ ಪ್ರಕಾರ ಅದು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋ ತರ ನಾವು ಕಲ್ಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ಪೂನ್ ಖಾರ ಪುಡಿ, ಮತ್ತೆ ಒಂದ್ ಸ್ಪೂನ್ ಪಾವ್ ಬಜ್ಜಿ ಮಸಾಲ ಬರುತ್ತಲ್ರಿ, ಅದು ಒಂದ್ ಸ್ಪೂನ್ ಹಾಕೊಂಡಿದೀನಿ ನಾನಿಲ್ಲಿ. ನೋಡ್ರಿ, ಖಾರ ಪುಡಿ ಬೇಕಾದ್ರೆ ನೀವು ಒಂದ್ ಸ್ಪೂನ್ ಅರ್ಧನಾದ್ರೂ ಹಾಕೋಬಹುದು. ನೋಡ್ರಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ. ತೆಳ್ಳಗಾದಂಗೆ ನಾವು ಬೇಕಾದ್ರೆ ಹಿಟ್ಟು ಹಾಕೋಬಹುದು. ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರು ಕೂಡ ತುಂಬಾ ಟೇಸ್ಟ್ ಇರುತ್ತೆ. ಒಂದ್ 4 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ನಾನಿಲ್ಲಿ. ನೋಡ್ರಿ, ಕಲ್ಸ್ಕೊಳ್ತಾ ಇದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕುರ್ಕುರೆ ಗರಿ ಗರಿಯಾಗಿ ಬರುತ್ತೆ ಕಣ್ರಿ, ಚೆನ್ನಾಗ್ ಬರುತ್ತೆ. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳನ್ರಿ. ಈ ರೀತಿ ನಾನು ಕಲ್ಸ್ಕೊಂಡಿದೀನಿ ಚಪಾತಿ ಹಿಟ್ಟಿನ ಅದಕ್ಕೆ. ಅದನ್ನು ನೋಡ್ರಿ, ನಾವು ಈ ರೀತಿ ರೋಲ್ ಮಾಡ್ಕೊಂತ ಅದನ್ನ ಸ್ವಲ್ಪ ಅದ್ರಲ್ಲಿ ಅರ್ಧ ಪೀಸ್ ಮಾಡ್ಕೊಳ್ಳೋಣ. ಇದೇ ರೀತಿನೇ ಎಲ್ಲ ಕುರ್ಕುರೆನು ನಾವು ಮಾಡ್ಕೊಳ್ಳೋಣ. ನೋಡ್ರಿ, ಎಲ್ಲಾನು ಒಂದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ತಿನ್ಲಿಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. ಮಕ್ಕಳಿಂದ ಹಿಡಿದು ದೊಡ್ಡವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮನೇಲಿ. ಈ ರೀತಿ ನಾವು ಕುರ್ಕುರೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದು ಹೊರಗಡೆ ತಂದು ತಿನ್ನೋದ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಲ್ಲಿ ತುಂಬಾನೇ ರುಚಿಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡ್ರಿ, ಆಲ್ರೆಡಿ ಎಣ್ಣೆ ಕಾದಿದೆ. ನಾನು ಕರ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಕುರ್ಕುರೆ ಒಂದೊಂದೇ ಹಾಕೊಳ್ಳಿ. ಯಾಕಂದ್ರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಒಂದೊಂದು ಅಂಟುತ್ತೆ ಕಣ್ರಿ. ಹಾಗಾಗಿ ಸ್ವಲ್ಪ ಬಿಡಿಯಾಗಿ ನಾವು ಹಾಕೋಬೇಕಾಗುತ್ತೆ. ನೋಡ್ರಿ, ಕುರ್ಕುರೆನ ನಾವು ಎರಡು ಸೈಡ್ ಅಲ್ಲೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಫ್ರೈ ಮಾಡ್ಕೊಂಡಷ್ಟು ಕುರ್ಕುರೆ ಸ್ವಲ್ಪ ಗರಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡ್ರಿ, ಕಲರ್ ಚೇಂಜ್ ಆಗ್ತಾ ಬಂದಿದೆ, ಗೋಲ್ಡನ್ ಕಲರ್ ಬರ್ತಾ ಇದೆ. ನೋಡ್ರಿ, ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲಾನು ಒಂದ್ ಪ್ಲೇಟ್ ಅಲ್ಲಿ ತೆಗಿಯೋಣ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಕುರ್ಕುರೆ. ಇದನ್ನೆಲ್ಲ ಒಂದ್ ಪಾತ್ರೆಯಲ್ಲಿ ನಾವು ಹಾಕೊಳ್ಳೋಣ. ನೋಡಿ, ಎಲ್ಲಾನು ಒಟ್ಟಿಗೆ ನಾನು ಒಂದ್ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದ್ ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ್ರಿ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಆವಾಗ್ಲೇನೆ ಹಾಕೊಂಡಿರ್ತೀವಿ, ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳೋಣ ಉಪ್ಪು ಇಲ್ಲಿ ಸ್ವಲ್ಪ. ನೆಕ್ಸ್ಟ್ ಒಂದ್ ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ಒಂದ್ ಸ್ವಲ್ಪ ನಿಮ್ಗೆ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಪಾವ್ ಬಜ್ಜಿ ಮಸಾಲ ಹಾಕೋಬಹುದು. ನೋಡ್ರಿ, ಒಂದ್ ಪ್ಲೇಟ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ನಾವು ಶೇಕ್ ಮಾಡ್ಕೊಳ್ಳೋಣ್ರಿ. ನಾವ್ ಒಂದ್ 3 ನಿಮಿಷನಾದ್ರೂ ನಾವು ಈ ರೀತಿ ಶೇಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ 3 ನಿಮಿಷ ಶೇಕ್ ಮಾಡೋದ್ರಿಂದ ಎಲ್ಲಾ ಕುರ್ಕುರೆಗೂ ಉಪ್ಪು, ಖಾರ ಪುಡಿ, ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ ಕಣ್ರಿ ಚೆನ್ನಾಗಿ. ಈ ಕುರ್ಕುರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಸೂಪರ್ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದೊಂದು ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಹಾಗೆ ರೈಸ್ ಕುರ್ಕುರೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮಾತ್ರ ಮರೆಯಕೋಬೇಡಿ. ಬಾಯ್ ಸ್ನೇಹಿತರೆ.